ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ. ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ಸಿಗ್ನೇಚರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಡೀಪ್ ಆ್ಯಂಡ್ ರಿಚ್ ಅನ್ನೋ ವೇರಿಯಂಟು ಸಿಗ್ನೇಚರಲ್ಲಿ. ಇವರು ಕೂಡ 2 ವೇರಿಯಂಟು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಹಾಗೆ ಇದು ಡೀಪ್ ಆ್ಯಂಡ್ ರಿಚ್ ಅನ್ನೋ ವೇರಿಯಂಟು. ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಳೆ ಸಿಗ್ನೇಚರ್ಗಿಂತ ಹೊಸ ಸಿಗ್ನೇಚರು ಹೇಗಿದೆ ಟೇಸ್ಟು, ಹಾಗೆ ಇದರ ಪ್ರೈಸಿಂಗ್ ಬಗ್ಗೆನೂ ತಿಳ್ಕೊಬೇಕಲ್ಲ. ಬನ್ನಿ, ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಈ ಸಿಗ್ನೇಚರ್ ವಿಸ್ಕಿ ಬಗ್ಗೆ ಮಾತಾಡೋದಾದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೆ. ಇದು 1994 ಲಾಂಚ್ ಆಗಿದ್ದ ವಿಸ್ಕಿ. ಹಾಗೆ ಇದು ಯುನೈಟೆಡ್ ಸ್ಪಿರಿಟ್ಸ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗಾಗಿ ಇದು ತುಂಬಾ ಫೇಮಸ್ ಆಗಿತ್ತು ನಮ್ಮ ಆಗಿನ ಏಜ್ ಅವರಿಗೆ. ಇದು ತುಂಬ ಯುನೀಕ್ ಆಗಿತ್ತು. ಯಾಕೆ ಅಂದರೆ ಇದರ ಕಲರು. ತುಂಬಾ ವಿಸ್ಕಿ ಬಾಟ್ಲುಗಳು ಈ ಗ್ರೀನ್ ಕಲರ್ ಬಾಟ್ಲಲ್ಲಿ ಬರ್ತಾ ಇರಲಿಲ್ಲ. ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಬಾಟ್ಲಲ್ಲಿ ಬರ್ತಾಯಿತ್ತು, ಇಲ್ಲ ಬ್ರೌನ್ ಕಲರಲ್ಲಿ ಬರ್ತಾಯಿತ್ತು. ಹಾಗಾಗಿ ಇದು ತುಂಬಾ ಫೇಮಸ್ ಆಗಿತ್ತು. ಎಲ್ಲಿ ಬಾಟ್ಲು ಬಿದ್ದಿದ್ರು ಕೂಡ ಗ್ರೀನ್ ಕಲರ್ ಇದ್ದರೆ ಅದು ಸಿಗ್ನೇಚರ್ ಬಾಟ್ಲು ಅನ್ನೋ ರೇಂಜಿಗೆ ಇದನ್ನು ಕಂಡುಹಿಡಿತಾಯಿದ್ರು. ಹಾಗೆ ಈ ಸಿಗ್ನೇಚರು ತುಂಬಾ ಫೇಮಸ್ ಆಗಿದ್ದು. ಈ ಯುನೈಟೆಡ್ ಸ್ಪಿರಿಟ್ಸ್ ಅವರು ಬರೀ ಸಿಗ್ನೇಚರ್ ಅಷ್ಟೇ ಅಲ್ಲ, ಇನ್ನು ರಾಯಲ್ ಚಾಲೆಂಜು, ತುಂಬ ಆ್ಯಂಟಿಕ್ವಿಟಿ, ಈ ಥರ ತುಂಬಾ ವಿಸ್ಕಿ ಬ್ರ್ಯಾಂಡ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗಾಗಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಟಾಪ್ ಸೆಲ್ಲಿಂಗ್ ಬ್ರ್ಯಾಂಡ್ಗಳು ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಈ ಸಿಗ್ನೇಚರ್ ವಿಸ್ಕಿ ಯುನೀಕಾಗಿರೋದಕ್ಕೆ ಏನಪ್ಪ ಇನ್ನೊಂದು ರೀಸನ್ನು ಅಂದರೆ ಇದು ರೀಸೈಕಲ್ಡ್ ಬಾಟಲ್ಸಿಂದ ಮಾಡಿರೋ ಬಾಟಲ್ಲು. ಹಾಗೆ ರೀಸೈಕಲ್ಡ್ ಪೇಪರ್ನ ಯೂಸ್ ಮಾಡಿ ಅವರ ಕಾರ್ಡ್ಬೋರ್ಡ್ ಬಾಕ್ಸ್ಗಳನ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಹಾಗೆ ಹೊಸದಾಗಿ ಲಾಂಚ್ ಮಾಡಿದ್ಮೇಲೆ ಬಾಟಲ್ ಕೂಡ ಹೊಸದಾಗಿ ಇರಬೇಕಲ್ವಾ. ಹಾಗಾಗಿ ಅವರು ಯುನೀಕ್ ಡಿಸೈನಲ್ಲಿ ಈ ಬಾಟಲ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ನೀವು ನೋಡ್ಬೋದು ಬಾಟಲ್ಲೇ ಎಷ್ಟು ಸ್ಲೀಕ್ ಆಗಿದೆ. ಈ ಸ್ಲೀಕಾಗಿ ಮಾಡೋ ರೀಸನ್ನೇ ಬೇರೆ. ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗಲಿ ಅನ್ನೋ ರೀಸನಿಗೆ ಈ ಬಾಟಲ್ಗಳು ಸ್ಲೀಕಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಐಫೋನ್ನೇ ನೋಡ್ಬೋದಪ್ಪ. ಒಂದು 10 ಐಫೋನ್ ಇಡೋ ಜಾಗದಲ್ಲಿ ಒಂದು 12 ಐಫೋನ್ ಇಡ್ಬೋದು ಅನ್ನೋದಕ್ಕೆ ಚಾರ್ಜರೇ ತೆಗೆದುಬಿಟ್ರು. ಸೊ ಹಾಗೆ ಬಾಕ್ಸ್ ಎಷ್ಟು ಕಮ್ಮಿ ಆಗುತ್ತೋ ಸೊ ಬಾಟಲ್ಸ್ ಹಾಗೆ ಜಾಸ್ತಿ ಆಗುತ್ತೆ. ಅವರು ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲೂ ಕೂಡ ಹಾಗೆ ಮಾಡ್ತಾರೆ. ಸೊ ಟ್ರಾನ್ಸ್ಪೋರ್ಟೇಷನು ನಾವು ಎಷ್ಟು ಜಾಸ್ತಿ ಟ್ರಾನ್ಸ್ಪೋರ್ಟ್ ಮಾಡ್ತೀವೋ ಅಷ್ಟು ಅವರಿಗೆ ಹೆಲ್ಪ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟಲ್ಲಿ. ಹಾಗಾಗಿ ಈ ಬಾಟಲ್ಗಳನ್ನ ತುಂಬಾ ಸ್ಲೀಕಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈ ಸಿಗ್ನೇಚರ್ ಬಾಟಲ್ ಬಗ್ಗೆ ತಿಳ್ಕೊಂಡ್ರಿ. ಇದು ಹೇಗೆ ಬಂತು, ಯಾಕೆ ಸ್ಲೀಕಾಗಿ ಬಾಟಲ್ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟೆ. ಬನ್ನಿ, ಇದರ ಟೇಸ್ಟ್ ಹೇಗಿದೆ, ಇದರ ಪ್ರೈಸ್ ಎಷ್ಟು, ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟು ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟು ಟೇಸ್ಟಿಂಗಲ್ಲಿ. ಫ್ರೆಂಡ್ಸ್, ನೀವು ನೋಡ್ಬೋದು ಬಾಟಲ್ ಅಂತೂ ತುಂಬಾ ಸ್ಲೀಕಾಗಿದೆ. ಫ್ರೆಂಡ್ಸ್, ಹಾಗೆ ಇದರ ಪ್ರೈಸ್ ಎಷ್ಟಪ್ಪ ಅಂತ ನೀವು ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇರ್ತೀರಾ. ಹೌದು, ಇದು 180 ml 430 ರೂಪೀಸ್ ಆಗುತ್ತೆ. ಇದು ಬ್ಯಾಂಗ್ಳೂರ್ MRP ಪ್ರೈಸಿಂಗು. ಬಾಟಲ್ ಮೇಲೆ ಮೆನ್ಷನ್ ಮಾಡಿದ್ದಾರೆ ಡೀಪ್ ಆ್ಯಂಡ್ ರಿಚ್ ಅಂತ. ಇದು ಬ್ಲೆಂಡೆಡ್ ವಿತ್ 3 ಗ್ರೈನ್ ವಿಸ್ಕಿ, ಇಂಪೋರ್ಟೆಡ್ ವಿತ್ ಸ್ಕಾಚ್ ಆ್ಯಂಡ್ ಏಜ್ಡ್ ವಿತ್ ಇಂಡಿಯನ್ ಮಾಲ್ಟ್ ಆ್ಯಂಡ್ ಗ್ರೈನ್ ಸ್ಪಿರಿಟ್ಸ್. ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದರ ಮಾಸ್ಟರ್ ಬ್ಲೆಂಡರ್ ಯಾರಪ್ಪ ಅಂದರೆ ಲೂಸಿ ಮಾರ್ಟಿನಿ ಅಂತ. ಸೊ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಈ ವಿಸ್ಕಿನ ಅಂತ ಹೇಳ್ತಾರೆ. ಹಾಗೆ ಬನ್ನಿ ನಾವು ಒಂದು ತಟ್ಟಿ ಹಾಕ್ಕೊಂಡು ಇದರ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಹಾಗೆ ಆಲ್ಕೋಹಾಲ್ ಪರ್ಸೆಂಟೇಜ್ ಹೇಳಲೇ ಇಲ್ಲ ಅಲ್ವಾ. ಇಂಡಿಯಾದಲ್ಲಿ ಆಲ್ಕೋಹಾಲ್ ಪರ್ಸೆಂಟೇಜ್ ಹೇಳೋದೇ ಬೇಕಾಗಿಲ್ಲ. ಯಾಕೆ ಹೇಳಿ, ಅದೊಂದು ಪಕ್ಕ 42.8 ಅಂತ ಹೇಳಿ ಫಿಕ್ಸ್ ಆಗೋಗಿದೆ. ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಬೇರೆ ಕಂಟ್ರಿನಲ್ಲಿ ಅವ್ರು ಇಷ್ಟ ಬಂದಂಗೆ ಹಾಕ್ಕೊಳ್ತಾರೆ. ಒಂದು ತಟ್ಟಿ ಹಾಕೊಳ್ಳೋಣ. ನಮ್ಮ ಕಂಟ್ರಿ ನಾರ್ಮ್ಸ್ ಪ್ರಕಾರ ಆಲ್ಕೋಹಾಲ್ ಪರ್ಸೆಂಟೇಜು 42.8 ಲಾಸ್ಟು. ಇಲ್ಲ ಅದಕ್ಕಿಂತ ಕಡಿಮೆನೂ ಮಾಡ್ಕೋಬೋದು, ಇಲ್ಲ ಅದಕ್ಕಿಂತ ಜಾಸ್ತಿ ಮಾಡೋಂಗಂತೂ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಜಾನ್ ಪೌಲೆಲ್ಲ ಕೇಳೇ ಇರ್ತೀರ. ಸೊ ಅವ್ರದ್ದೆಲ್ಲ ಬಂದು 40% ABV ಇರುತ್ತೆ. ಏನಕ್ಕೆ ಕಡಿಮೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಅವರೆಲ್ಲ ಅಷ್ಟು ಕಡಿಮೆಗೆ ಮಾಡ್ತಾರೆ. ಒಂದೊಂದು ಫಾರ್ ಎಕ್ಸಾಂಪಲ್ ನೀವು ಫೈರ್ ಬಾಲ್ ಎಲ್ಲ ನೋಡ್ಬೋದು, ಅದು 38% ಇರುತ್ತೆ ಆಲ್ಕೋಹಾಲ್ ಪರ್ಸೆಂಟೇಜು. ಸೊ ಹೀಗೆ ಇಂಡಿಯಾದಲ್ಲಿ ಸೇಲ್ ಆಗೋ ಲಿಕ್ಕರ್ಸಲ್ಲಿ 42ನೇ ಡೆಡ್ಲೈನು. ಸೊ ಬನ್ನಿ ಇದರ ಸ್ಮೆಲ್ ನೋಡೋಣ ಹೇಗಿದೆ ಅಂತ.
ಸ್ಮೆಲ್ ಮಾಡಿದಾಗ ನಿಮಗೆ ಸ್ಲೈಟಾಗಿ ಫ್ರೂಟಿ ನೋಟ್ಸ್ ಇದೆ, ಹಾಗೆ ನಿಮಗೆ ಆಲ್ಮಂಡ್ ಟೇಸ್ಟಿಂಗ್ ಬರುತ್ತಲ್ಲ ಸೇಮ್ ಅದೇ ಥರ ಇದೆ. ಲೈಟಾಗಿ ಇದರಲ್ಲಿ ಆಲ್ಕೋಹಾಲ್ ಹಿಂಟ್ ಬರ್ತಾ ಇದೆ, ಬೇರೆ ವಿಸ್ಕಿಗಳ ಥರ ಘಾಟ್ ಅನ್ನೋ ಥರ ಇಲ್ಲ, ಸ್ಮೂತಾಗಿದೆ. ಟೇಸ್ಟ್ ಮಾಡಿ ನೋಡ್ಬೇಡ ಹೇಗಿದೆ ಅಂತ. ಫ್ರೆಂಡ್ ಟೇಸ್ಟ್ ಮಾಡಿದಾಗ ಇದರಲ್ಲಿ ಸ್ಲೈಟಾಗಿ ಕ್ಯಾರಮಲ್ ಟೇಸ್ಟಿಂಗ್ ಇದೆ, ವುಡ್ಡಿ ನೋಟ್ಸ್ ಇದೆ, ಹಾಗೆ ಆಲ್ಕೋಹಾಲ್ ಹಿಂಟ್ ಇದೆ. ಆಮೇಲೆ ನಿಮಗೆ ಲಾಸ್ಟಲ್ಲಿ ಆ ಟಂಗಿಗೆ ಒಂದು ಕ್ರಂಚ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ. ಈ ಪ್ಯಾಲೆಟಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಒಂಥರ ಯುನೀಕ್ ಕ್ರಂಚ್ ಇದೆ ಟಂಗ್ ಮೇಲೆ, ತುಂಬಾ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ವಿಸ್ಕಿ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ವುಡ್ಡಿ ಫ್ಲೇವರ್ಸ್ ಇದೆ, ಅಂದರೆ ಪೀಟೆಡ್ ಮಾಲ್ಟ್ ಫ್ಲೇವರಿಂಗ್ ಇದೆಯಲ್ಲ, ಸೊ ಆ ಥರ ಸ್ಲೈಟಾಗಿ ಬರ್ತಾ ಇದೆ. ಈ ವಿಸ್ಕಿನಲ್ಲಿ ಅಷ್ಟೊಂದು ಸ್ವೀಟ್ನೆಸ್ ಇಲ್ಲ, ಸ್ಲೈಟಾಗಿದೆ. ಕುಡಿದಾದ್ಮೇಲೆ ನಿಮಗೆ ಒಂಚೂರು ಪೆಲೆಟ್ ಮೇಲೆ ಅನಿಸುತ್ತೆ. ಸ್ಮೂತ್ ಆ್ಯಂಡ್ ಕ್ರೀಮಿ ಸಿಗ್ನೇಚರ್ ವಿಸ್ಕಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸ್ಟ್ರಾಂಗ್ ಇರೋ ಥರ ಅನಿಸುತ್ತೆ ಟೇಸ್ಟ್ ವೈಸು. ಅದು ತುಂಬಾ ಸ್ಮೂತಾಗಿದೆ, ಹೆಸರೇ ಹೇಳ್ದಂಗೆ ಸ್ಮೂತಾಗಿದೆ. ಇದು ಡೀಪ್ ಆ್ಯಂಡ್ ರಿಚ್ ಅಂತಿದೆಯಲ್ಲ, ಸೊ ಅದೇ ಥರನೇ ತುಂಬಾ ಚೆನ್ನಾಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಕೂಡ ಈ ವಿಸ್ಕಿ ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫೇವ್ರೆಟ್ ವಿಸ್ಕಿ ಯಾವುದು ಅಂತ ಕೂಡ ತಿಳಿಸ್ರಪ್ಪ. ಹಾಗೆ ಕಮಿಂಗ್ ವಿಡಿಯೋದಲ್ಲಿ ರಿವ್ಯೂ ಮಾಡೋಣ, ಏನಂತೀರಾ ಅಲ್ವಾ? ಸೊ ಈ ವಿಸ್ಕಿ ಬಗ್ಗೆ ಕನ್ಕ್ಲೂಷನ್ ಹೇಳೋದಾದರೆ, ಸ್ಮೂತ್ ಆ್ಯಂಡ್ ಕ್ರೀಮಿ ವಿಸ್ಕಿಗಿಂತ ಇದು ಸ್ವಲ್ಪ ಸ್ಟ್ರಾಂಗ್ ವಿಸ್ಕಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಟೇಸ್ಟಿಂಗ್ ವೈಸು ನಿಮಗೆ ಒಂಥರ ಡ್ರೈ ಫ್ರೂಟ್ಸ್ ಫ್ಲೇವರ್ ಬರುತ್ತಲ್ಲ, ಸೇಮ್ ಅದೇ ಥರ ಫ್ಲೇವರಿಂಗ್ ಇದೆ. ಸೊ ಸ್ಲೈಟಾಗಿ ನಿಮಗೆ ಟಂಗ್ ಕ್ರಂಚ್ ಅಂತ ಸಿಗುತ್ತೆ. ಇದು ನೀವು ಒಂದ್ಸರಿ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಹ್ಞೂ ಬ್ರೋ ಹೀಗೆ ಇತ್ತು ಅಂತ. ಕಂಪೇರಿಂಗ್ ವಿತ್ ಕ್ರೀಮಿ ಆ್ಯಂಡ್ ಸ್ಮೂತ್ ವಿಸ್ಕಿಗೆ ಇದು ಸ್ವಲ್ಪನೇ ಹಿಂದೆ ಹೊಡಿತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಟೇಸ್ಟ್ ವೈಸು ಸ್ಮೂತ್ ಆ್ಯಂಡ್ ಕ್ರೀಮಿ ವಿಸ್ಕಿನೇ ಇಷ್ಟ ಆಯಿತು. ಇದು ಸ್ವಲ್ಪ ಸ್ಲೈಟಾಗಿ ಹಾರ್ಶ್ನೆಸ್ ಇದೆ ಅನ್ನೋ ಥರ ಅನಿಸ್ತಿದೆ ಅಷ್ಟೇ. ಇದು ಕೂಡ ಚೆನ್ನಾಗಿದೆ. ಇದು ಪ್ರೈಸಿಂಗಲ್ಲಿ ನೋಡೋದಾದರೆ ಅದಕ್ಕೂ ಇದಕ್ಕೂ ಒಂದು 200 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ. ಸೊ ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅದನ್ನು ನೀವು ಫಸ್ಟು 180 ml ತೊಗೊಳ್ಳಿ. ಅದಾದಮೇಲೆ ನೀವು ದೊಡ್ಡ ಬಾಟಲ್ನ ತೊಗೊಳಕ್ಕೆ ಹೋಗಿ. ಯಾಕೆ ಅಂದರೆ ಸುಮ್ಮನೆ ದೊಡ್ಡ ಬಾಟಲ್ ತೊಗೊಂಡು ಇಷ್ಟ ಆಗದೆ ಕಷ್ಟಪಟ್ಟು ಕುಡಿಯೋದಕ್ಕಿಂತ ಚಿಕ್ಕ ಬಾಟಲ್ ತೊಗೊಂಡು ಇಷ್ಟಪಟ್ಟು ಕುಡಿಯೋದು ವಾಸಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಸಿಗ್ನೇಚರ್ ಡೀಪ್ ಆ್ಯಂಡ್ ರಿಚ್ ವಿಸ್ಕಿ? ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡ್ರಪ್ಪ. ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಇದೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನು, ಪಕ್ಕದಲ್ಲೇ ಲೈಕ್ ಬಟನ್ನು ಇದೆ, ಮಾಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?